ಗೌತಮ್ ಎದುರಲ್ಲಿ ಸತ್ಯದ ಅನಾವರಣ ಮಾಡಿದ ಭೂಮಿಕಾ. ರಾತ್ರೋರಾತ್ರಿ ಕಂಗಾಲಾಗಿ ಶಾಕ್ ಆದ ಗೌತಮ್. ಅಮೃತ ಧಾರೆ. ಭೂಮಿಕಾ ಮೇಲೆ ಬೆಳಗ್ಗೆ ಆಕ್ಸಿಡೆಂಟ್ ಆಗೋ ಥರ ಅಟ್ಯಾಕ್ ಆಗಿರುತ್ತೆ. ಅದನ್ನು ಭೂಮಿಕಾನ ಕಾಪಾಡಿದ್ದ ವ್ಯಕ್ತಿ ಕೂಡ ಎಚ್ಚರಿಸಿರ್ತಾನೆ. ಇದೆಲ್ಲ ನಮಗೆ ಗೊತ್ತಿರೋರೇ ಮಾಡಿರೋ ಕೆಲಸ ಆಗಿರುತ್ತೆ ಮೇಡಮ್, ತುಂಬ ಹುಷಾರಾಗಿರಬೇಕು, ಕಾಲು ಕೆಳಗಿರೋರೇ ಮಾಡಿರ್ತಾರೆ ಅಂತೆಲ್ಲ ಹೇಳಿ ಪದೇ ಪದೇ ಹೇಳಿ ತುಂಬ ಎಚ್ಚರವಾಗಿರಿ ಅಂತ ಹೇಳಿ ಹೋಗಿರ್ತಾನೆ. ಭೂಮಿಕಾ ರಾತ್ರಿ ಮಲಗಿರ್ತಾಳೆ ಗೌತಮ್ ಜೊತೆಯಲ್ಲಿ. ಭೂಮಿಕಾಗೆ ಆ ಕಾಪಾಡಿದ ವ್ಯಕ್ತಿ ಸಚಿನ್ ಹೇಳಿದ ಮಾತುಗಳೇ ತುಂಬ ತಲೆಯಲ್ಲಿ ಕೊರಿತಾ ಇರುತ್ತೆ. ಮಲಗಿದಾಗಲೂ ಕೂಡ ಅದೇ ನೆನಪಾಗ್ತಿರುತ್ತೆ. ಭೂಮಿಕಾಗೆ ಹಿಂದೆಯಿಂದ ಕಾರ್ ಬಂದು ಗುದ್ದಕ್ಕೆ ಬಂದಿದ್ದ ಸಿಚುವೇಶನ್ ಕೂಡ ನೆನಪಾಗೋಗಿ ಶಾಕಲ್ಲಿ ಬೆಚ್ಚಿ ಬಿದ್ದು ಎದ್ದು ಕುತ್ಕೊತಾಳೆ. ಗೌತಮ್ಗೂ ಕೂಡ ಶಾಕ್ ಆಗುತ್ತೆ. ಏನಾಯಿತು ಭೂಮಿಕಾ ಅವರೇ, ಯಾಕೆ ಹೀಗೆ ಬೆಚ್ಚುತ್ತಾ ಇದ್ದೀರಾ, ಏನಾಯಿತು ಹೇಳಿ ಅಂತ ಕೇಳ್ತಾರೆ ಭೂಮಿಕಾನ ಗೌತಮ್. ಆಗ ಭೂಮಿಕಾ ಶಾಕ್ ಆಗಿ ನಿಟ್ಟುಸಿರು ಬಿಡ್ತಾ ಇರ್ತಾಳೆ. ಗೌತಮ್ ಲೈಟ್ ಆನ್ ಮಾಡಿಬಿಟ್ಟು ನೀರು ಕುಡಿತೀರಾ ಅಂದಾಗ ಹ್ಞೂ 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 ಅಂತ ತುಂಬ ಒಂಥರ ವೇಗದಿಂದ ಹೇಳ್ತಾ ಇರ್ತಾಳೆ. ಹೆದರ್ಕೊಂಡಿರ್ತಾಳೆ. ಭೂಮಿಕಾ ನೀರು ಕುಡಿತಾಳೆ. ನೀರು ಕುಡಿದು ಸಮಾಧಾನ ಮಾಡ್ಕೊಂಡು ಮತ್ತೆ ಅದೇ ವಿಷಯದ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರುವಾಗಿ ಹೋಗ್ತಾಳೆ. ಮತ್ತೆ ಗೌತಮ್ ಏನಾಯಿತು ಭೂಮಿಕಾ, ಕೆಟ್ಟ ಕನ್ಸು ಬಿತ್ತಾ, ಏನು ಕಣ್ಣು ಬಿಟ್ಕೊಂಡು ಕನ್ಸು ಕಾಣೋಕ್ಕೆ ಶುರು ಮಾಡಿಬಿಟ್ರಲ್ಲ, ಹೇಳಿ ಏನಾಯಿತು ಅಂತ ಮತ್ತೆ ಕೇಳಿದಾಗ ಭೂಮಿಕಾ ಅದು ಏನೂ ಇಲ್ಲ ಬಿಡಿ, ಸುಮ್ಮನೆ ಹಾಗೆ ಕೆಟ್ಟ ಕನ್ಸು ಬಿತ್ತು ಅಂತ ಪ್ಯಾಚಪ್ ಮಾಡೋಕ್ಕೆ ನೋಡ್ತಾಳೆ. ಗೌತಮ್ಗೆ ಅರ್ಥ ಆಗುತ್ತೆ. ನೋಡಿ ಏನೂ ವಿಷಯ ಮುಚ್ಚಿಡಬೇಡಿ, ಏನಾಯಿತು ಅಂತ ಪ್ಲೀಸ್ ಹೇಳಿ ಅಂದಾಗ ಭೂಮಿಕಾ ಏನು ಮಾಡಲಿ, ಗೌತಮ್ ಅವ್ರಿಗೆ ಈ ವಿಷಯ ಹೇಳಿದ್ರೆ ಸುಮ್ಮನೆ ಟೆನ್ಷನ್ ಆಗ್ತಾರೆ, ಸುಮ್ಮನೆ ಯೋಚನೆ ಮಾಡ್ತಿರ್ತಾರೆ, ಹೇಳ ಬೇಡವಾ ಅಂತ ಯೋಚನೆ ಮಾಡಿಕೊಂಡು ಅದು ಅತ್ತೆ ಒಂದು ಚಿನ್ನದ್ದು ಮುತ್ತಿನ ಹಾರ ಕೊಟ್ಟಿದ್ರಲ್ಲ ಅದರಲ್ಲಿ ಮೈಕಿತ್ತು ಅಂತ ಹೇಳಿದಾಗ ಗೌತಮ್ಗೆ ಶಾಕ್ ಆಗುತ್ತೆ. ಗೌತಮ್ ಕೋಪದಲ್ಲಿ ವಾಟ್ ಅಂತ ಕೇಳ್ತಾನೆ. ಆ ಗೌತಮ್ ಅವರೇ ಸಮಾಧಾನ ಮಾಡ್ಕೊಳ್ಳಿ, ನನಗೂ ವಿಚಾರ ಗೊತ್ತಿರಲಿಲ್ಲ, ಅತ್ತೆನ ಹೋಗಿ ಕೇಳಿದ್ದಕ್ಕೆ ಅವರು ಕೂಡ ನನಗೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಂದರು. ಮೊದಲು ಈ ಹಾರ ಎಲ್ಲಿತ್ತು ಅಂದಿದ್ದಕ್ಕೆ ಲಾಕರಲ್ಲಿದೆ ಅಂತಂದರು. ಲಾಕರ್ ಕೀ ಕೂಡ ಅತ್ತೆ ಹತ್ರನೇ ಇದೆ, ಅದು ಬರೀ ಅತ್ತೆ ಹ್ಯಾಂಡ್ ಓವರಲ್ಲಿ ಇದೆ, ಆದರೂ ಇದೆಲ್ಲ ಹೇಗಾಯಿತು ಅಂತ ಅವ್ರಿಗೂ ಗೊತ್ತಿಲ್ಲ, ನಾನೇ ಇದ್ರ ಬಗ್ಗೆ ವಿಚಾರ ಮಾಡಿ ತಿಳ್ಕೊತೀನಿ ಬಿಡು ಅಂತ ಅತ್ತೆ ಸಮಾಧಾನ ಮಾಡಿ ಹೇಳಿದ್ರು ಅಂತ ಭೂಮಿಕಾ ಅಷ್ಟನ್ನು ಮಾತ್ರ ಹೇಳ್ತಾಳೆ. ಅವಳಿಗೆ ಆಕ್ಸಿಡೆಂಟ್ ಆಗಿದ್ದ ವಿಚಾರನೇ ಹೇಳೋದಿಲ್ಲ. ಗೌತಮ್ಗೆ ಇದಕ್ಕೆ ತುಂಬ ಶಾಕ್ ಆಗಿ ಟೆನ್ಷನ್ ಆಗುತ್ತೆ. ಏನು ಇಷ್ಟು ದೊಡ್ಡ ವಿಚಾರ ಆಗಿದೆಯಾ, ಯಾಕೆ ನನ್ನ ಹತ್ರ ಮುಚ್ಚಿಟ್ರಿ ಭೂಮಿಕಾ ಅಂತ ರೇಗಾಡೋಕ್ಕೆ ಶುರು ಮಾಡ್ತಾನೆ. ನೀವು ಹೀಗೆ ಟೆನ್ಷನ್ ಆಗ್ತೀರಾ ಅಂತಾನೆ ನಾನು ಹೇಳಿಲ್ಲ ಗೌತಮ್ ಅವರೇ ಅಂದಾಗ, ಇಷ್ಟು ದೊಡ್ಡ ವಿಚಾರನ ನಾನು ಟೆನ್ಷನ್ ಆಗ್ತೀನಿ ಅಂತ ಮುಚ್ಚಿಟ್ರೆ ನೀವು, ಯಾವತ್ತಿನ ಮೇಲೆ ಹೀಗೆ ಮಾಡಬೇಡಿ, ಇದರಿಂದ ಏನಾಗುತ್ತೆ, ನಮ್ಮ ನೆರಳನ್ನೇ ನಮಗೆ ಆಗದೆ ಇರೋ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಲ್ರಿ ನಾವು ಅಂತ ಬೇಜಾರು ಮಾಡ್ಕೊತಾ ಇರ್ತಾನೆ. ಯಾರನ್ನು ನಂಬೋದು ಯಾರನ್ನು ಬಿಡೋದು ಅಂತಲೇ ಗೊತ್ತಾಗ್ತಿಲ್ವಲ್ರಿ ಭೂಮಿಕಾ ಅವರೇ ಅಂತೆಲ್ಲ ಬೇಜಾರು ಮಾಡ್ಕೊತಾ ಇರ್ತಾನೆ. ಗೌತಮ್ ಅವರೇ ನನಗೂ ಗೊತ್ತಾಗ್ತಿಲ್ಲ, ಅದಕ್ಕೆ ಇಷ್ಟು ಗಾಬರಿ ಆಗಿದ್ದು ನಾನು ಕೂಡ ಅಂತ ಹೇಳ್ತಾಳೆ. ಸರಿ ಇದ್ರ ಬಗ್ಗೆ ವಿಚಾರ ಮಾಡ್ತೀನಿ ಅಂತ ಗೌತಮ್ ಭೂಮಿಕಾಗೆ ಸಮಾಧಾನ ಮಾಡುವಾಗ ಆಕ್ಸಿಡೆಂಟ್ ವಿಚಾರ ಹೇಳಬೇಡವಾ ಅಂತ ಮತ್ತೆ ಮನಸ್ಸಲ್ಲೇ ತೊಳ್ಳಾಟ ಪಡ್ಕೊಂಡು ಭೂಮಿಕಾ ಯೋಚನೆ ಮಾಡ್ತಾ ಇರ್ತಾಳೆ. ಬೇರೆ ಇನ್ನೂ ಏನಾದ್ರು ಇದೆಯಾ, ಇಷ್ಟೇನ ವಿಚಾರ, ಯಾವುದನ್ನು ಮುಚ್ಚಿಡಬೇಡಿ ದಯವಿಟ್ಟು ಅಂತ ಗೌತಮ್ ಹೇಳಿದಾಗ ಇಲ್ಲ ಗೌತಮ್ ಅವರೇ ಇಷ್ಟೇ ಅಂತ ಭೂಮಿಕಾ ಸಮಾಧಾನ ಮಾಡ್ತಾಳೆ. ಗೌತಮ್ ಈಗ ಯಾರನ್ನೂ ನಂಬೋಕ್ಕಾಗಲ್ಲ, ನಮ್ಮ ನೆರಳನ್ನೇ ನಂಬೋಕ್ಕಾಗಲ್ಲ ಅಂತ ಯಾಕೆ ಹೇಳ್ದ ಅಂತ ನಿಮ್ಗೇನು ಅನ್ನಿಸ್ಬೋದು. ಡೈರೆಕ್ಟ್ರು ಯಾಕೆ ಹಾಗೆ ಹೇಳಿರ್ತಾರೆ ಅಂದರೆ ಗೌತಮ್ ಕೈಲಿ ಹೇಳ್ಸಿರ್ತಾರೆ ಅಂದರೆ ಈಗ ಶಕುಂತಲಾ ಮೇಲೆ ಲೈಟಾಗಿ ಅನುಮಾನ ಮನೆಯವ್ರಿಗೆಲ್ಲ ಶುರು ಆಗಲಿ ಅಂತ, ಅಂದರೆ ಎಸ್ಪೆಷಲಿ ಗೌತಮ್ ಭೂಮಿಕಾಗೆ. ಇನ್ನು ಗೌತಮ್ ಹೋಗಿ ಶಕುಂತಲಾಗೆ ಕ್ಲಾಸ್ ತೊಗೊಳೋದೊಂದು ಬಾಕಿ ಇದೆ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್.